ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೇಡೀಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಕಾಫಿ ನಾಡಿನಲ್ಲಿ ಈ ಬಾರಿ ವಾಡಿಕೆಗಿಂತ ಮಳೆ ಕಡಿಮೆಯಾಗಿದ್ದರೂ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಭಾಗದಲ್ಲಿ ಕಳೆದ ವಾರ ಸುರಿದ ದಾಖಲೆಯ ಮಳೆ ಇದೀಗ ಕಾಫಿ ಬೆಳೆಗಾರರನ್ನ ಸಂಕಷ್ಟಕ್ಕೆ ತಳ್ಳಿದೆ. ಒಂದೇ ಸಮನೆ ಧಾರಾಕಾರವಾಗಿ ಮಳೆ ಸುರಿದ ಪರಿಣಾಮ ತೋಟಗಳಲ್ಲಿ ತೇವಾಂಶ ಹೆಚ್ಚಾಗಿ ಕಾಫಿ ಗಿಡಗಳಿಗೆ ಮಾರಕವಾಗಿರುವ ಬೇರಿ ರಾಟ್ ಅಂದರೆ ಕೊಳೆ ರೋಗ ವ್ಯಾಪಕವಾಗಿ ಹರಡುತ್ತಿದೆ. ಪ್ರಸ್ತುತ ಹಸಿರು ಕಾಯಿಯಾಗಿರುವ ಕಾಫಿ ಕೊಳೆತು ನೆಲಕ್ಕೆ ಉರುಳಿದ್ದು ಬೆಳೆಗಾರರಲ್ಲಿ ಆತಂಕ ಹುಟ್ಟಿಸಿದೆ. ಈ ಬಾರಿ ಬಂಪರ್ ಇಳುವರಿಯ ಕನಸು ಕಂಡಿದ್ದ ಬೆಳೆಗಾರರಿಗೆ ಪ್ರಕೃತಿಯ ಮುನಿಸು ದೊಡ್ಡ ಸಿಡಿಲಾಗಿ ಅಪ್ಪಳಿಸಿದೆ. ಒಂದೆಡೆ ಬಿಡುವಿಲ್ಲದೆ ಸುರಿಯುತ್ತಿರುವ ಮಳೆಯಿಂದಾಗಿ ತೋಟಕ್ಕೆ ಕಾಲಿಡಲು ಸಾಧ್ಯವಾಗುತ್ತಿಲ್ಲ. ಇನ್ನೊಂದೆಡೆ ಔಷಧಿ ಸಿಂಪಡಣೆ ಸಂಪೂರ್ಣ ಸ್ಥಗಿತಗೊಂಡಿರುವುದರಿಂದ ರೋಗ ತಡೆಗಟ್ಟುವುದು ಅಸಾಧ್ಯವಾಗಿದೆ. ಫಲಸು ಕಣ್ಣೆದುರೇ ನಾಶವಾಗುತ್ತಿರುವುದು ಕಾಫಿಯ ಉತ್ಪಾದನೆ ಮತ್ತು ಗುಣಮಟ್ಟಕ್ಕೆ ದೊಡ್ಡ ಪೆಟ್ಟು ನೀಡಿದೆ. ಈ ತೀವ್ರ ಸಂಕಷ್ಟದ ವೇಳೆಯಲ್ಲಿ ಸರ್ಕಾರ ಹಾಗೂ ಕಾಫಿ ಮಂಡಳಿ ತಕ್ಷಣವೇ ಸಮೀಕ್ಷೆ ನಡೆಸಿ ನಷ್ಟಕ್ಕೊಳಗಾದ ರೈತರಿಗೆ ಶೀಘ್ರವೇ ಪರಿಹಾರ ಘೋಷಿಸಿ ನೆರವಿಗೆ ಧಾವಿಸಬೇಕು ಎಂದು ಬೆಳೆಗಾರರು ಒತ್ತಾಯಿಸಿದರು. ವೈಪರೀತ್ಯದಿಂದ ಈಗಾಗಲೇ ನಮ್ಮ ಮಲೆನಾಡು ಭಾಗದಲ್ಲಿ ಅದು ಪ್ರಮುಖವಾಗಿ ಕಾಫಿ ಬೆಳೆ ಪ್ರದೇಶದಲ್ಲಿ ಅತಿ ಹೆಚ್ಚು ಕಾಫಿ ಕೆಳಗೆ ಬೀಳ್ತಾ ಇದೆ. ಅದು ಯಾವ ರೀತಿ ಬೀಳ್ತಿದೆ ಅಂದರೆ ಕಾಫಿ ಇಡೀ ಬಂಚಿಗೆ ಕಪ್ಪಾಗಿ ಕೆಳಗೆ ಬೀಳ್ತಿದೆ. ಅದೇ ಇಡೀ ಬಂಚಿಗೆ ಬಂತಂದರೆ ಇಡೀ ಗಿಡನೇ ನಾಶ ಆಗಿ ಆ ಗಿಡ ನಾಶ ಆಯ್ತು ಅಂದರೆ ಪಕ್ಕದ ಗಿಡಕ್ಕೆ ಹಾಡ್ತಿದೆ. ಇದು ಹೇಗೆ ಅಂತ ಹೇಳಿದರೆ ನಮ್ಮಲ್ಲಿ ಹವಾಮಾನ ವೈಪರೀತ್ಯ ಕೆಲ ಕಡೆ 15 ಇಂಚ್ ಮಳೆ ಬಿದ್ದಿದೆ ಮೊನ್ನೆ, ಕೆಲ ಕಡೆ ಮಳೆನೇ ಇಲ್ಲ. ಮಳೆ ಇಲ್ಲದಲ್ಲಿ ನೀವು ಬಿಸಿಲಿಗೆ ಒಣಗಿ ಪಾದರ್ಶದ ಕಾಯಿಲೆ ಈಗ ಈ ಹಿಂದೆ ಏನಂದರೆ ಸುಮಾರು 1 ತಿಂಗಳ ಹಿಂದೆ ಅದು ಕೊಳೆ ಶುರುವಾಗ್ತಿತ್ತು. ಈ ವರ್ಷ ಈಗ ತಡವಾಗಿ ಈಗಾಗಲೇ ಸ್ಟಾರ್ಟ್ ಆಗಿ ಹೋಗಿದೆ. ಇನ್ನೂ 3 ತಿಂಗಳ ಕಾಫಿ ಬೆಳೆ ಕುಯ್ಯೋ ಹೊತ್ತಿಗೆ ಕಾಫಿ ಏನೂ ಇರೋದಿಲ್ಲ. ಅದು ಅಲ್ಲದೆ ಕಳೆದ ಬಾರಿ ಕಾಫಿ ಬೆಳೆನೂ ಕಡಿಮೆ ಇತ್ತು. ಈ ಬಾರಿ ಸ್ವಲ್ಪ ಕಾಫಿ ಇದೆ ಅಂತ ಹೇಳಿದ್ರೆ ಜನ ನಿಟ್ಟುಸಿರು ಬಿಟ್ಟಿದ್ರು. ಆದರೆ ಈ ಕೊಳೆ ರೋಗದಿಂದ ಆ ನಿಟ್ಟುಸಿರು ಸಮೇತ ಈಗ ಜನಗಳಿಗೆ ತುಂಬ ನೋವಿನ ಸಂಗತಿಯಾಗಿದೆ. ಈ ವರ್ಷ ಪ್ರಮುಖವಾಗಿ ಎಲ್ಲ ಏನು ಬೆಳೆಗಾರರಿಗೆ ಈ ಬೆಲೆ ಏರಿಕೆಯಿಂದ, ಅದರಲ್ಲೂ ಕಾರ್ಮಿಕರ ಒಂದು ವೇತನ ಹೆಚ್ಚಳದಿಂದ ಏನು ಸಮೇತ ಸಿಗ್ತಾ ಇಲ್ಲ. ಕಾಫಿ ಬೆಲೆನೂ ಕುಂಠಿತ ಆಗಿದೆ. ಈ ಸಂದರ್ಭದಲ್ಲಿ ಈ ಕಾಫಿ